ಐಟಿಗೆ ಹೆದರಿ ಸೂಸೈಡ್ ಮಾಡಿಕೊಂಡಿದ್ದ ಉದ್ಯಮಿಗೆ ವಿದಾಯವನ್ನ ಹೇಳಲಾಯಿತು. ಅವರ ಧರ್ಮದ ಸಂಪ್ರದಾಯದಂತೆ, ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಸಿಜೆ ರಾಯ್ ಅವರು ಇದೀಗ ನಮ್ಮೆಲ್ಲರನ್ನ ಅಗಲಿದ್ರು. ಅಂತಿಮ ವಿಧಿವಿಧಾನಗಳನ್ನ ಕೂಡ ನೆರವೇರಿಸಲಾಯಿತು. ಬನ್ನೇರುಘಟ್ಟದ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ನಲ್ಲಿ ಅವರ ಇಚ್ಛೆಯಂತೆ ಉದ್ಯಮಿಯ ಅಂತ್ಯಕ್ರಿಯೆ ಆಗಿದೆ. ನೂರಾರು ಮಂದಿ ಕಂಬನಿಯ ನಡುವೆ ರಾಯ್ಗೆ ವಿದಾಯವನ್ನ ಹೇಳಿದ್ದಾರೆ. 10 ಐಷಾರಾಮಿ ಕಾರುಗಳ ಜೊತೆಗೆ ಅಂತಿಮ ಮೆರವಣಿಗೆ ಕೂಡ ಸಾಕ್ತು. ಅವರ ಇಚ್ಛೆಯ, ಅವರ ಬಹಳ ಇಷ್ಟಪಟ್ಟು ಖರೀದಿ ಮಾಡಿದಂತಹ ರೋಲ್ಸ್ ರಾಯ್ಸ್ ಜೊತೆಗೆ ಎಲ್ಲ ಕಾರುಗಳ ಮೆರವಣಿಗೆ ಕೂಡ ಆಯಿತು. ಕುಟುಂಬಸ್ಥರ ಕಣ್ಣೀರ ವಿದಾಯದ ಜೊತೆಗೆ ರಾಯ್ಗೆ ನಮನವನ್ನು ಕೂಡ ಸಲ್ಲಿಸಲಾಯಿತು. ಇಡೀ ರಾಜ್ಯ ಬೆಚ್ಚಿ ಬಿದ್ದಿದ್ದಂತಹ, ಶಾಕ್ಗೆ ಒಳಗಾಗಿದ್ದಂತಹ ಸುದ್ದಿ, ರಾಯ್ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ. ಆರೋಗ್ಯದ ಸಮಸ್ಯೆಯಿಂದಲೋ ಮತ್ತೊಂದರಿಂದಲೋ ಅಲ್ಲ, ಇದ್ದಕ್ಕಿದ್ದಂತೆ ಸೂಸೈಡ್ ಮಾಡಿಕೊಂಡ್ರು, ಅದು ಕೂಡ ಆನ್ಗೋಯಿಂಗ್ ರೇಡ್ ಸಂದರ್ಭದಲ್ಲಿ. ಇದೆಲ್ಲವೂ 3 ದಿನ ಆಗೇ ಹೋಯ್ತು ನೋಡಿ. ಹಂಗೆ ನೋಡೋದಾದ್ರೆ ಕಣ್ಣೀರ ವಿದಾಯವನ್ನ ಕುಟುಂಬಸ್ಥರು, ಅವರ ಆಪ್ತರೆಲ್ಲರೂ ಕೂಡ ಸಲ್ಲಿಸಿದ್ದಾರೆ. ಸೂಕ್ತ ತನಿಖೆ ಆಗಬೇಕು ಅಂತಲೂ ಕೂಡ ಗಣ್ಯರು ಇದೀಗ ಕೇಳೋದ್ರ ಮುಖಾಂತರ ಅವರ ಕೊನೆ ಕ್ಷಣದ ಅಥವಾ ಅಂತಿಮ ವಿದಾಯದ ವಿಜುವಲ್ಸ್ಗಳನ್ನ ಗಮನಿಸ್ತಾ ಇದ್ದೀರಿ. ಅವರು ನಡೆದುಕೊಳ್ತಾ ಇದ್ದ ಚರ್ಚ್ನ ಫಾದರ್ ಅವರು ಏನು ಹೇಳಿದ್ರು ಆ ರೀತಿಯ ಎಲ್ಲ ವಿಧಿವಿಧಾನಗಳನ್ನು ಕೂಡ ಮುಗಿಸಿ ಅವರಿಗೆ ಅಂತಿಮ ವಿದಾಯವನ್ನ ಹೇಳಿದ್ದಾರೆ. ಆ್ಯಂಡ್ ಅವ್ರ ಇಷ್ಟ ಅಂದರೆ ಅವರ ಇಚ್ಛೆ ಪಡ್ತಾ ಇದ್ದಂತಹ, ಅವರ ಸ್ನೇಹಿತರ ಜೊತೆಗೆ ಮಾತಾಡ್ತಾ ಇದ್ದಂತಹ ಜಾಗದಲ್ಲಿಯೇ ಅವರನ್ನು ಮಣ್ಣು ಮಾಡಲಾಗಿದೆ. ಕೊನೆ ಕ್ಷಣದ ಚಿತ್ರಣವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸ್ನೇಹಿತರು, ಕುಟುಂಬಸ್ಥರು, ತೀರಾ ಫಸ್ಟ್ ಸರ್ಕಲ್ ಅಂತ ಕರೆಸ್ಕೊಳ್ಳೋ ಫ್ಯಾಮಿಲಿ ಅಂದರೆ ಅವರ ಹೆಂಡತಿ, ಮಕ್ಕಳು ಮತ್ತು ಅವರ ಅಣ್ಣ ತಮ್ಮಂದರು ಎಲ್ಲರೂ ಕೂಡ ಕಣ್ಣೀರ ವಿದಾಯವನ್ನು ಹೇಳಿದ್ದಾರೆ. ಮೊನ್ನೆ ಸಂಜೆ ಸುಮಾರು 3:45 ಸುಮಾರಿಗೆ ಸಿಜೆ ರಾಯ್ ಅವರು ತಮ್ಮ ರಿವಾಲ್ವರ್ನಿಂದ ಗುಂಡಿಟ್ಟುಕೊಂಡು, ಎದೆ ಭಾಗಕ್ಕೆ ಗುಂಡಿಟ್ಕೊಂಡು ಸಾವನ್ನಪ್ಪಿದ್ರು ಅನ್ನುವಂತಹ ಸುದ್ದಿಯನ್ನು ಕೇಳಿದ್ವಿ. ಬರಸಿಡಿಲು ಬಡಿದಂಗಾಗಿತ್ತು. ಅವರ ಕುಟುಂಬಸ್ಥರೆಲ್ಲರೂ ಕೂಡ ವಿದೇಶದಿಂದ ಬರೋದಕ್ಕೆ ಕಾಯ್ತಾ ಇದ್ರು. ಬಂದ ನಂತರ ನಿನ್ನೆ ಇಡೀ ದಿನ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ಲಾಗಿತ್ತು. ಅಂದರೆ ಹಾಸ್ಪಿಟಲ್ನಲ್ಲೇ ಅವರ ಬಾಡಿ ಇತ್ತು. ಇವತ್ತು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗಿದೆ. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಸಿಜೆ ರಾಯ್ ಅವರಿಗೆ ಗುಡ್ ಬೈ ಹೇಳಲಾಗಿದೆ. ബന്നാർഘട്ടയിലെ വീട് തന്നെ ഉടമസ്ഥതയിലുള്ള റിസോർട്ടിലാണ്. അവിടെയാണ് പൊതുദർശനം. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ಮುಗಿಸೋದ್ರ ಮುಖಾಂತರ ಅವರಿಗೆ ಒಂದು ಗುಡ್ ಬೈ ಹೇಳಿದ್ದಾರೆ. ಕುಟುಂಬಸ್ಥರು ಮತ್ತು ಅವರ ಸ್ನೇಹಿತರೆಲ್ಲರೂ ಕೂಡ, ಆಪ್ತರೆಲ್ಲರೂ ಸೇರಿ ಬನ್ನೇರುಘಟ್ಟ ಬಳಿ ಅವರು ಇಚ್ಛೆ ಪಟ್ಟಂತಹ ಜಾಗದಲ್ಲಿಯೇ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಕ್ಲೀನಾಗಿ, ಈಗ ಕೆಲವೊಂದು ಧರ್ಮದಲ್ಲಿ ಒಂದೊಂದು ರೀತಿಯ ಸಂಪ್ರದಾಯಗಳನ್ನು ಅನುಸರಿಸ್ತಾರೆ, ಅದೇ ರೀತಿಯಾಗಿ ಇಲ್ಲಿ ಅವರ ಇಚ್ಛೆಯ
ಒಂದು ವೆಲ್ ಡ್ರೆಸ್ ಮಾಡೋದ್ರ ಮುಖಾಂತರ, ಕೈಯಲ್ಲಿ ಶಿಲುಬೆ ಇಡೋದ್ರ ಮುಖಾಂತರ ಆ ಬಾಕ್ಸ್ನಲ್ಲಿ ಅವ್ರನ್ನ ಇಟ್ಟು ಒಂದು ಸೆಂಡ್ ಆಫ್ ಕೊಟ್ಟಿದ್ದಾರೆ CJ ರಾಯ್ ಅವರಿಗೆ. ಅವರ ಕುಟುಂಬಸ್ಥರೆಲ್ಲರೂ ಕೂಡ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ಆಘಾತದಿಂದ ಇನ್ನೂ ಕೂಡ ಹೊರಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕುಟುಂಬಸ್ಥರಿಗೆ ಮಾತ್ರ ಅಲ್ಲ, ಈ ಸುದ್ದಿ ಕೇಳಿದಂತಹ ಪ್ರತಿಯೊಬ್ಬರಿಗೂ ಕೂಡ ಇದು ನಿಜವಾ ಅಂತ ಈಗಲೂ ಕೂಡ ಕೆಲವೊಂದು ಸಲ ಪ್ರಶ್ನೆ ಕೇಳ್ಕೊಳ್ಳುವ ಹಂತದಲ್ಲಿ ಅವರ ಸಾವು ಇನ್ನೂ ಗೊಂದಲಕ್ಕೀಡು ಮಾಡ್ತಾ ಇದೆ. ಬನ್ನೇರುಘಟ್ಟದ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ನಲ್ಲಿ CJ ರಾಯ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ಅವರು ಇಷ್ಟಪಡ್ತಾ ಇದ್ದಂತಹ ಕಾರುಗಳನ್ನು ಕೂಡ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ರು. ಮತ್ತೊಂದು ಪ್ರಶ್ನೆ, ದೇಶದಲ್ಲಿ ಉದ್ಯಮಿಗಳಿಗೆ IT ಅಧಿಕಾರಿಗಳಿಂದ ಕಿರುಕುಳ ಆಗ್ತಾ ಇದೆಯಾ? ದೇಶದ ಉದ್ಯಮಿಗಳ ಮೇಲೆ ಟ್ಯಾಕ್ಸ್ ಟೆರರಿಸಂ ನಡೀತಾ ಇದೆಯಾ? ಟ್ಯಾಕ್ಸ್ ಟೆರರಿಸಂ ಅಂತ ಉಲ್ಲೇಖಿಸಿ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಟ್ವೀಟ್ ಮಾಡಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ CJ ರಾಯ್ ಅವರ ಸೂಸೈಡ್ ಅಥವಾ ಸಾವನ್ನ ಪ್ರಸ್ತಾಪಿಸಿ ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಟ್ಯಾಗ್ ಮಾಡಿದ್ದಾರೆ. ಈ ಸಾವಿನ ಕೇಸ್ನಲ್ಲಿ ಸಂಪೂರ್ಣ ಮುಕ್ತವಾಗಿ ಪಾರದರ್ಶಕ ತನಿಖೆ ಆಗಬೇಕು. ಟ್ಯಾಕ್ಸ್ ಟೆರರಿಸಂನಿಂದ ನಾವು ಕಾಫಿ ಡೇ ಸಿದ್ಧಾರ್ಥ್ ಅವ್ರನ್ನ ಕಳ್ಕೊಂಡಿದ್ವಿ ಇದೇ 3-4 ವರ್ಷಗಳ ಹಿಂದೆ. ನಾಗರಿಕ ಹಕ್ಕಿನ ಮೇಲೆ ದಾಳಿ ಆಗ್ತಾ ಇದೆ. ಹಲವು ಉದ್ಯಮಿಗಳು ಟ್ಯಾಕ್ಸ್ ಅಧಿಕಾರಿಗಳಿಗೆ ಬೆದರಿ ಹೋಗ್ಬಿಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ನಾಗರಿಕರ ಮೇಲೆ ಆಗ್ತಾ ಇರುವಂತಹ ಈ ದಾಳಿನ ಕೂಡಲೇ ನಿಲ್ಲಿಸಬೇಕು. ಟ್ಯಾಕ್ಸ್ ಟೆರರಿಸಂ ಅನ್ನುವ ಪದವನ್ನ ಬಳಸಿದ್ದಾರೆ. ತೆರಿಗೆ ಪಾವತಿ ಮಾಡೋರ ಮೇಲೆ ನಡೀತಾ ಇರುವ ಈ ದೌರ್ಜನ್ಯವನ್ನ ತಕ್ಷಣವೇ ನಿಲ್ಸೋಕ್ ಪ್ರಯತ್ನ ಪಡಿ ದಯವಿಟ್ಟು. ಈ ದಾಳಿಯ ಸಂಪೂರ್ಣ ಪ್ರಕ್ರಿಯೆ ತುಂಬಾ ಭೀಭತ್ಸವಾಗಿದೆ. ನಮ್ಮ ಹಣಕಾಸು ಸಚಿವರು ಹೆಚ್ಚು ಅಧಿಕಾರಿಗಳನ್ನು ಕೊಟ್ಟಿದ್ದಾರೆ, ಆದ್ರೆ ನಾಗರಿಕರ ರಕ್ಷಣೆಯಲ್ಲಿದೆ. ಕಳೆದ 3 ವರ್ಷಗಳಲ್ಲಿ ಸುಮಾರು 72 ಕೋಟಿ ನೇರ ತೆರಿಗೆ ಸಂಗ್ರಹ ಆಗಿದೆ. ಪ್ರತಿ ದಾಳಿಯಲ್ಲಿ ಮತ್ತಿನ್ನಷ್ಟು ಹಣವನ್ನ ಸಂಗ್ರಹಿಸ್ತಾ ಇದ್ದೀರಿ. ಇಲ್ಲಿಗೆ ನಿಲ್ಲಿಸ್ಬಿಡಿ ಸರ್. ದಯವಿಟ್ಟು ಈ ಆಸ್ತಿ ತೆರಿಗೆ ಪಾವತಿದಾರರನ್ನ ಕಾಪಾಡಬೇಕು. ಹಣಕಾಸು ಸಚಿವೆ ಮತ್ತು ಪ್ರಧಾನಿಗೆ ಮನವಿ ಮಾಡಿದರೆ ಮೋಹನ್ ದಾಸ್ ಪೈ ಅವರು. ಒಬ್ಬ ಒಳ್ಳೆ CA ಅವರು, ಅದರ ಜೊತೆಗೆ ಒಳ್ಳೆ ಬಿಸ್ನೆಸ್ ಮನ್ ಕೂಡ ಹೌದು. ಟ್ಯಾಕ್ಸ್ ಟೆರರಿಸಂ ಅನ್ನುವ ಪದವನ್ನ ಇವರೇ ಬಾಯಾರೆ ಹೇಳಿದ್ದಾರೆ ಈಗ. ಅಂಡ್ ಈಗ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಒಂದು ಟ್ಯಾಗ್ ಮಾಡೋದ್ರ ಮುಖಾಂತರ ದಯವಿಟ್ಟು ಇದನ್ನ ಗಂಭೀರವಾಗಿ ಪರಿಗಣಿಸಿ ಅಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ. ನಿಮಗೊಂದು ನೆನಪಿರ್ಲಿ, ನಮ್ಮ ದೇಶದಲ್ಲಿ ಈ ರೀತಿಯಾಗಿ ನೇರವಾಗಿ ಟ್ಯಾಕ್ಸ್ ಕಟ್ಟುವಂತವರ ನಂಬರ್ಸ್ ಏನು 30-40 ಇಲ್ಲ. ಇರುವಂತದ್ದೇ 3ರಿಂದ 4ರ ಒಳಗೆ, ಶೇಕಡ 3ರಿಂದ 4ರ ಒಳಗೆ. ಅದರಲ್ಲೂ ಕೂಡ ಉದ್ಯಮಿದಾರರನ್ನ ಒಂದ್ ರೀತಿ ಹೆಂಗಾಗ್ತಾ ಇದೆ ಅಂದ್ರೆ, ಅವರು ಹಣ ಮಾಡುವ ಸ್ಪೀಡ್ ಅನ್ನ ನೋಡ್ಬಿಟ್ರೆ ಅವರೇನೋ ಅಡ್ಡದಾರಿಯಲ್ಲಿ ಒಂದು ದಾರಿ ಹಿಡಿತಾ ಇದಾರೇನೋ, ಅಡ್ಡದಾರಿಯಲ್ಲಿ ಹಣ ಮಾಡ್ತಾ ಇದಾರೇನೋ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ದಯವಿಟ್ಟು ಈ ಟ್ಯಾಕ್ಸ್ ಟೆರರಿಸಂಗೆ ಬ್ರೇಕ್ ಹಾಕಿ, ಕಡಿವಾಣ ಹಾಕಿ ಅಂತ ಒಂದು ವಿಸ್ತೃತವಾದ ಮೆಸೇಜ್ ಪಾಸ್ ಮಾಡಿದ್ದಾರೆ ಮೋಹನ್ ದಾಸ್ ಪೈ. ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗೆ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಟ್ಯಾಕ್ಸ್ ಟೆರರಿಸಂ ಅನ್ನುವ ಒಂದು ಪ್ರಖರ ಪದವನ್ನ ಬಳಸಿ CJ ರಾಯ್ ಅವರಿಗೆ ವಿದಾಯ ಹೇಳೋದ್ರ ಮುಖಾಂತರ ಇನ್ನು ಮುಂದಕ್ಕಾದ್ರೂ ಉದ್ಯಮಿದಾರರನ್ನ ಕಳ್ಕೊಳ್ಳುವ ಒಂದು ಸಾಹಸ ಕೈ ಹಾಕಕ್ ಹೋಗ್ಬಿಡಿ ಅಂತ ರಿಕ್ವೆಸ್ಟ್ ಅಂಡ್ ಒಂದು ಆರ್ಡರ್ ರೀತಿಯ ಮೆಸೇಜ್ ಇದು. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ವಿದ್ಯಾ, ಇವತ್ತು ಕೇಂದ್ರ ವಿತ್ತ ಸಚಿವ ನಿರ್ಮಲಾ ಸೀತಾರಾಮನ್ ಒಂದು ಬಜೆಟನ್ನು ಮಂಡನೆ ಮಾಡಿದರು. ಒಂದು ಕಡೆ ಈ ಒಂದು ಬಜೆಟ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಇದರ ಬೆನ್ನಲ್ಲೇ ಕಳೆದ 2 ದಿನಗಳ ಹಿಂದೆ IT ಅಧಿಕಾರಿಗಳ ದಾಳಿಗೆ ಬೆದರಿ ಉದ್ಯಮಿ ಕಾನ್ಫಿಡೆಂಟ್ ಸಂಸ್ಥೆಯ ಸಂಸ್ಥಾಪಕ CJ ರಾಯ್ ಸೂಸೈಡ್ ಕೂಡ ಮಾಡಿಕೊಂಡರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಉದ್ಯಮಿ ಮೋಹನ್ ದಾಸ್ ಪೈ ಒಂದು ಟ್ವೀಟನ್ನು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ IT ರೇಡ್ ಆಗ್ತಾ ಇದೆ. IT ರೇಡ್ ಆಗ್ತಾ ಇರೋದ್ರಿಂದ ಉದ್ಯಮಿಗಳಿಗೆ ಸಾಕಷ್ಟು ಕಿರಿಕಿರಿ ಆಗ್ತಾ ಇದೆ. ಅಂದರೆ ಟ್ಯಾಕ್ಸ್ ಟೆರರಿಸಂ ಆಗ್ತಾ ಇದೆ ಅನ್ನುವಂಥ ಒಂದು ಪದವನ್ನು ಬಳಕೆ ಮಾಡೋದ್ರ ಮೂಲಕ IT ಅಧಿಕಾರಿಗಳು ದಾಳಿಯ ಹೆಸರಿನಲ್ಲಿ ಅಥವಾ ದಾಳಿಯ ನೆಪವನ್ನು ಮಾಡಿಕೊಂಡು ಉದ್ಯಮಿಗಳಿಗೆ ಕಿರುಕುಳವನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ ಅನ್ನುವಂತಹ ನೇರವಾದಂಥ ಆರೋಪವನ್ನು ಮಾಡಿದ್ದಾರೆ. ಕೇವಲ CJ ರಾಯ್ ಮಾತ್ರ ಅಲ್ಲ, ಹಿಂದೆ ಕಾಫಿ ಡೇ ಸಂಸ್ಥಾಪಕರಾಗಿದ್ದಂತಹ ಸಿದ್ಧಾರ್ಥ್ ಅವರ ಹೆಸರನ್ನು ಕೂಡ ಉಲ್ಲೇಖವನ್ನು ಮಾಡೋದ್ರ ಮೂಲಕ ನಿಮ್ಮ ಅಧಿಕಾರಿಗಳು ದಾಳಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಉದ್ಯಮಿಗಳಿಗೆ ಒಂದು ರೀತಿ ಕಿರುಕುಳವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಕಳೆದ 3 ವರ್ಷಗಳಲ್ಲಿ ಹತ್ತತ್ರ 72 ಲಕ್ಷ ಕೋಟಿ ತೆರಿಗೆ ಹಣ, ಅಂದರೆ ಹಣವನ್ನು ನೀವು ದಂಡದ ರೂಪದಲ್ಲಿ ನೀವು ವಸೂಲಿಯನ್ನು ಮಾಡಿದ್ದೀರಾ. ಹೀಗಿದ್ರೂ ಕೂಡ ಅಧಿಕಾರಿಗಳು ಉದ್ಯಮಿಗಳನ್ನು ದಬ್ಬಾಳಿಕೆ ಮಾಡುವಂಥದ್ದಾಗಿರ್ಬೋದು, ಅವ್ರ ಮೇಲೆ ಕಿರುಕುಳ ಕೊಡುವಂಥ ಕೆಲಸಗಳು ನಿರಂತರವಾಗಿ ಆಗ್ತಾ ಇದೆ. ಇದಕ್ಕೆ ಸೂಕ್ತ ಉದಾಹರಣೆಗಳು ನಮ್ಮ ಕಣ್ಮುಂದೆ ಪದೇ ಪದೇ ನಡೀತಾನೆ ಇದ್ದಾವೆ. ಸೊ ಈಗಲಾದ್ರೂ ನೀವು ಈ ರೀತಿಯಾಗಿ ತೆರಿಗೆ ವಂಚನೆ ಮಾಡಿದ್ದಾರೆ ಅಂತ ಹೇಳುವಂತಹ ಮೂಲಕ ನೀವು ಉದ್ಯಮಿಗಳಿಗೆ ಕಿರುಕುಳವನ್ನು ಏನು ಕೊಡ್ತಾ ಇದ್ದಾರೆ, ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಪ್ರಧಾನಿ ಮೋದಿ ಅವರಿಗಾಗಿರ್ಬೋದು, ಹಾಗೆಯೇ ನಿರ್ಮಲಾ ಸೀತಾರಾಮನ್ಗೆ ಟ್ವೀಟ್ ಮಾಡೋ ಮೂಲಕ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ ಉಲ್ಲಾಸ್.